ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಅವರ ಒಂದು ನೀಲಮ್ಮ ಅಂಗಡಿ ಅಂತ. ಅವರ ಒಂದು L4L5S1 ಆ ಒಂದು ಡಿಸ್ಕು ಪ್ರಾಬ್ಲಮ್ ಆಗಿ ಅದು 4 ವರ್ಷ ಮುಂಚೆ ಬಿದ್ದು ಅದೊಂಥರ ಫ್ರ್ಯಾಕ್ಚರ್ ಥರನೂ ಆಗಿತ್ತು. ಅದಾದಮೇಲೆ ಸರ್ಜರಿ ಮಾಡೋಕ್ಕೆ ಹೇಳಿದ್ರು. ಸರ್ಜರಿ ಮಾಡಿದಂಗೆ ಹಂಗೆ ಮ್ಯಾನೇಜ್ ಮಾಡಿಕೊಂಡು ಪೇಯ್ನ್ ಅನುಭವಿಸ್ಕೊಂಡು ಬೇರೆ ಎಲ್ಲ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊತಾ ಇದ್ರು. ಎಲ್ಲಿ ಹೋದ್ರೂ ಅಷ್ಟು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ, ಅವ್ರಿಗೆ ಗುಣ ಕಂಡಿರಲಿಲ್ಲ. ಸೊ ಹಂಗಾಗಿ ರೀಸೆಂಟಾಗೆ ಬಂದರು ನಮ್ಮ ಹಾಸ್ಪಿಟಲ್ಗೆ. ನಾವು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ವಿ. ಅವರು ಮುಂಚೆ ಚಕ್ಬೋಕ್ ಹಾಕೊಂಡು ಕುತ್ಕೊಳಕ್ಕಾಗ್ತಿರಲಿಲ್ಲ, ಬಗ್ಗಕ್ಕಾಗ್ತಿರಲಿಲ್ಲ, ಮತ್ತು ಮಿಡ್ತಕ್ಕೆ ಇದಕ್ಕಾಗ್ತಿರಲಿಲ್ಲ. ಅದ್ರದ್ದೊಂದು ವಿಡಿಯೋನೇ ಇದೆ, ಅದನ್ನು ಕಳಿಸ್ತೀನಿ. ಅವರ ಒಂದು ಅನುಭವದ ಬಗ್ಗೆ ಯಾವ ಥರ ಗುಣ ಆಯಿತು, ಅವ್ರಿಗೆ ಹೆಂಗೆ ಬೆಟರ್ ಆಯಿತು ಅಂತಕ್ಕಂಥ ಒಂದು ಅನುಭವದ ವಿಡಿಯೋ. ನಮಸ್ಕಾರ. ನಿಮ್ಮ ಬಗ್ಗೆ ಪರಿಚಯ. ಈಗ 4 ವರ್ಷದಿಂದ ಆನಂತರ ಅಲ್ಲೇ ತೋರಿಸಿದ್ರು. ಅವರು ಹೋಗಿ MRI ಸ್ಕ್ಯಾನ್ ಮಾಡಿದ್ವಿ, ಆಪ್ರೇಷನ್ ಆಗುತ್ತೆ. ಆಪ್ರೇಷನ್ ಬೇಡ ಅಂತ ನಮ್ಮ ಮನೆಯಲ್ಲಿ ಆನಂತರ ನಮಗೆ ಎಲ್ಲೆಲ್ಲಿ ಇದ್ರ ಬಗ್ಗೆ ಗುಣ ಆಗ್ಬೋದು ಅಂತ ತೋರಿಸಿದ್ರು. ಹೋಮಿಯೋಪತಿಯಲ್ಲಿ ಅಲ್ಲಿ ಚಲೋ ಅಂತ ಹೇಳಿದ್ರು. ಅಲ್ಲಿ ಹೋಗಿದ್ವಿ. ಅವರು ಇವರು ಟ್ಯಾಬ್ಲೆಟ್ಸ್ ಕಾಯಿಮ ತಗೋರಿ, ಆದ್ರೆ ಫುಲ್ ನೆಲಕ ಬಂದಂಗಿಲ್ಲ, ಕಾಯಿಮ ತಗೊಂಡು ಯೂಸ್ ಮಾಡ್ಬೇಕು ಈಗೆಲ್ಲ ಹೇಳಿದ್ರು. ಅದು ಒಂದು ಭಯ ಅನಿಸ್ತು. ಅಂದ್ರೆ ಫುಲ್ ನಮ್ಗೆ ಕವರ್ ಆಗಲ್ಲ ಅನ್ನೋದು, ಮತ್ತೆ ಮನುಷ್ಯನ ಮೇಲೆ ಬೇಜಾರು ಅನಿಸ್ತು. ಅದು ಬಿಟ್ಟಿದ್ವಿ. ಮತ್ತೆ ಬೇರೆ ಕಡೆ ಫೋನ್ ಸೆಟ್ಟಿಂಗ್ ಅಂತಂದು ಅಲ್ಲಿ ಹಿಂಗೆ ಕವರ್ ಆಗಿ ಸ್ವಲ್ಪ ಅದು ಔಷಧ ಆಗಲಿ ತಗೊಂಡು ಸ್ವಲ್ಪ ದಿವಸ ಓಕೆ ಅನಿಸ್ತು. ಮತ್ತು ಪೇನ್ ಸ್ಟಾರ್ಟ್ ಆಗೋದು, ನಮ್ಗೆ ನಿಲ್ಲಿಕ್ಕಾಗಲಿಲ್ಲ, ಹೀಗೆಲ್ಲ ಭಾಳ ತ್ರಾಸ ಆಗ್ತದೆ. ಹಿಂಗೆ ಆಗ್ತಂತಂದ್ರೆ ಎಲ್ಲೆಲ್ಲಿ ಇನ್ನೂ ಭಾಳ ಕಡೆ ತೋರಿಸಿದ್ರಿ, ಎಲ್ಲಿ ಹಿಂಗೆ ವರ್ಕ್ ಆಗಿದ್ದಿಲ್ಲ. ಇಲ್ಲೇ ಯೂಟ್ಯೂಬ್ ನೋಡಿಲ್ಲ ನಮಗೆ, ಇಲ್ಲಿ ಭಾಳ ಇದು ಇದ್ದಿದ್ದು ಕರ್ಕೊಂಡ್ಬಂದೆ. ನಾನು ಒಂದೇ ಸಲ ಟ್ರೀಟ್ಮೆಂಟ್ ತಗೊಳುತ್ತೆ ನೆಲಕ್ಕೆ ಕುಂದ್ರಾಕ. ನಾನು ಪದ್ಮಾಸನ ಬರ್ಲಿಕ್ಕೆ ಬರ್ತಿದ್ದೆ. ಇವೆಲ್ಲ ತುಂಬ ಪೇನ್ ಇತ್ತು ಕೆಳಗೆ ತಡಿ ಒಳಗೆ. ಒಂದ್ಸಲ ಟ್ರೀಟ್ಮೆಂಟ್ ಆಗೋದಿಕ್ಕೆ ನಾನು ಕುಂದ್ರಾಕ ಭಾಳ ಹೋಗಿ ಅನಿಸ್ತದೆ ಈ ಟ್ರೀಟ್ಮೆಂಟ್. ಆನಂತರ ಈಗ ನಾನು 4 ಸಲ ಆಯ್ತು. ತುಂಬ ಮನಸ್ಸಿನಲ್ಲಿ ಭಾಳ ಖುಷಿ ಇತ್ತು. ಮತ್ತೆ ಏನಂತಂದ್ರೆ ಈಗ ಬೇರೆ ಕಡೆ ಹೋಗಿದ್ವಿ, ದುಡ್ಡು ಹೋಗ್ತಿತ್ತು, ಆರಾಮ ಮಾಡ್ತಿದ್ದಿಲ್ಲ, ಮನುಷ್ಯ ಭಾಳ ನೋವು ಅನಿಸ್ತಿತ್ತು, ಹಿಂಸೆ ಅನಿಸ್ತಿತ್ತು. ಈಗ ಭಾಳ ಖುಷಿ ನಿಮಗೆ ಈ ಸಮಸ್ಯೆ ಹೆಂಗ್ ಸ್ಟಾರ್ಟ್ ಆಯ್ತು? ಸ್ಟಾರ್ಟಿಂಗ್ ಅಂದ್ರೆ ಬಿದ್ದಿದ್ರೆ ಬಿದ್ದಾಗ ಅವಾಗೇನು ಇದ್ದಿದ್ದು ಇಲ್ಲ. 1 ವರ್ಷದ ಆದ ನಂತರ ನನಗೆ ನೋವು. 1 ವರ್ಷ ಆದ್ಮೇಲೆ ನೋಡಿ ಹಿಂದೆ ತುಂಬ ನೋವು. ಅವಾಗ ನೋಡಾಕ್ತಿತ್ತು. ನೋಡಿದ್ದು ಫಸ್ಟ್ ಸ್ಟಾರ್ಟಿಂಗ್ ಗುಳಿಗೆ ಕೊಟ್ಟು ಕಡಿಮೆ ಆದರೆ ಓಕೆ, ಏನಾದ್ರು ಸ್ಕ್ಯಾನ್ ಮಾಡಿಸ್ಬೇಕು. ಅದಕ್ಕೆ ಕಡಿಮೆ ಆಗುತ್ತೆ, ಸ್ಕ್ಯಾನ್ ಮಾಡಿಸಿದ್ವಿ. ಅವರು ಆಪರೇಷನ್ ಆಗಲೇಬೇಕು. ಮುರಿದಿದೆ ಫ್ರ್ಯಾಕ್ಚರ್ ಆಗಿದೆ. L4L5 ಆಪರೇಷನ್ ಆಗುತ್ತೆ. ಮತ್ತು ಆಮೇಲೆ ಬೇರೆ ಕಡೆ ಇಲ್ಲ ಆಪರೇಷನ್ ಮಾಡಿಸ್ತಾ ಇದ್ರೆ ಸಕ್ಸಸ್ ಆಗೋದಿಲ್ಲ. ಅದು ಮಾಡಿಸ್ಕೊಂಡ್ರೆ ಹೇಳಿದ್ವಿ ಕೆಳಗೆ ಕುಂದರ್ಲಿಕ್ಕೆ ಬರೋದಿಲ್ಲ. ಅದು ಕೆಳಗೆ ಭಾಳ ಆಗ್ತದೆ. ಅದನ್ನ ಕೇಳಿ ನಾವು ಮಾಡ್ಸೋಳಕ್ಕೆ ಓಕೆ ಆಗಲಿಲ್ಲ. ನಾವು ಎಲ್ಲೆಲ್ಲಿ ಚಲೋ ಅನ್ನಿಸ್ತದೆ ಅಲ್ಲಿ ನಾವು ಹುಡುಕಿಂತಾನೆ ಶಿರ್ಸಿಗಳು ಹೋಗ್ತಿದ್ವಿ. ಅಲ್ಲಿ ಏನು ಓಕೆ ಆಗಿಲ್ಲ. ಇಲ್ಲೇ ತುಂಬ ಬೆಟ್ಟ ಆಯುರ್ವೇದಿಕ್. ಶಿರ್ಸಿ ಒಳಗೆ ಆಯುರ್ವೇದಿಕ್ ಯಾವ ಅಲ್ಲಿ ಎಷ್ಟು ದಿನ ಆಯ್ತು? 15 ಅಲ್ಲಿ ಮಸಾಜ್ ಮಾಡ್ತಿದ್ದಾರೆ. ಟ್ರೀಟ್ಮೆಂಟ್ ಇತ್ತು. ಆಗಿನ ಪುಟ್ಟ ಅಷ್ಟೇ ಗುಣ ಆಗುತ್ತೆ, ಪೂರ್ತಿ ಕವರ್ ಆಗಿದೆ. ಬಟ್ ಕೆಳಗಡೆ ಕುತ್ಕೊಂಡು ಬಂದಿಲ್ಲ ಇಲ್ಲ, ಅಲ್ಲಿರುವಾಗಲೇ ಆಗಿಲ್ಲ. ಆಮೇಲೆ ನಿಮ್ದು ಏನೇನು ಮಾಡಕ್ ಬರ್ತಿಲ್ಲ? ಕೆಳಗಡೆ ಕುದಕ್ ಬರ್ತಿರಲಿಲ್ಲ. ಆಮೇಲೆ ಬೆಟ್ಟ ಹತ್ತೋದು ಹೇಳಿದ್ರು. ಆಮೇಲೆ ಕಾಲೊಳಗೆ ಹಾದೊಳಗೆ ಸ್ಪರ್ಶ ಕಡಿಮೆ ಆಗಿದ್ರಿ. ಪಾದದಲ್ಲಿ ಸ್ಪರ್ಶ ಈ ಸೈಡಲ್ಲಿ ಸೈಡ್. ಮತ್ತೇನಂತಂದ್ರೆ ಸ್ವಲ್ಪ ನಾನು ಇಟ್ಕೊಂಡು ಕೆಲಸ ಮಾಡಿದ್ರೆ ನಾನು ಎಲ್ಲ ಫುಲ್ ಜಂಗಲ್ ಸ್ಟಾರ್ಟ್ ಆಗೋದು. ಕಾಲಿಂದ ಹಿಡಿದು ಸೊಂಟದಿಂದ ಫುಲ್ ಪಾದವರೆಗೂ ನೋವು ಬರ್ತಾ ಇತ್ತು, ಜೋಮ್ ಬರ್ತಾ ಇತ್ತು. ಆವಾಗ ಸಡನ್ ಆಗಿ ಕೆಳಗೆ ಕುತ್ಕೊಂಡ್ರೆ ಹೋಗಿ ಇದಕ್ಕೆ ನಿಲ್ಲಕ್ಕೆ ಆಗ್ತಿದ್ದೆ. ಫುಲ್ ವೀಕ್ ಅನ್ಸುತ್ತೆ. ಕೆಳಗಡೆ ಕುತ್ಕೊಂಡ್ರೆ ಇಲ್ಲಾಂದ್ರೆ ಒಂಥರ ಬೀಳೋ ತರ ವೀಕ್ ಆಗ್ಬೋದು. ಆಮೇಲೆ ನಿಮ್ಗೆ ಏನ್ ತಗೊಂಡಿರ್ತಾರೆ? ಕೆಳಗಡೆ ಕುತ್ಕೊಂಡ್ರೆ ಕಡಿಮೆ ಬೆಟರ್ ಅನ್ಸುತ್ತೆ. ಬಟ್ ಕಂಪ್ಲೀಟ್ ಹೋಗ್ತದೆ. ಇಲ್ಲ ಇಲ್ಲ
ನಿಮಗೆ ನಿದ್ದೆ ಮಾಡುವಾಗ ಮಲ್ಕೊಳ್ಳುವಾಗ ಎಡಗಡೆ ಕೊಳ್ಳಕ್ಕಾಗಲ್ಲ ಬಲಗಡೆ ಕೊಳ್ಳಕ್ಕಾಗಲ್ಲ ಆ ಥರ ಫಸ್ಟ್ ಸ್ಟಾರ್ಟಿಂಗ್ ಇದ್ರೆ ಹಾಂ ಯಾವ ಥರ ಬಳ್ಳಂದ್ರೆ ನೋಡ್ತಿರ್ತಾರೆ ಎಡಗಡೆ ಬಲಗಡೆ ಅದು ಚಾರ್ಜ್ ಬರುತ್ತೆ. ನೀವು ಸರ್ಜರಿ ಮಾಡಿಸ್ಬೇಕು ಅಂತ ಇದೆ ಎಷ್ಟು ಜಾಗದಲ್ಲಿ ಮಾಡಿಸಿ ಮಾಡಿಸ್ಬೇಕಂತ ಎಷ್ಟು ಜಾಗದಲ್ಲಿ ಇದೆ? ಹಾಂ ನಾವು ಉಚಿತ ಬಳಿ ಒಳಗೆ ಅಲ್ಲೇ ಹೋಗ್ತೀವಿ. ಒಂದು 2-3 ಡಾಕ್ಟರ್ಸ್ ಒಂದು ನಾವು ಉಚಿತ ಆಗ ಏನು ಬರ್ತದೆ ಅವರಿಗೆ ಈಗ ಸರ್ಜರಿ ಮಾಡ್ಬೇಕು ಅನ್ಸ್ತಾ ಆಪರೇಷನ್ ಮಾಡ್ಬೇಕು ಅನ್ಸ್ತಾರೆ ಅಂತ ಹೇಳಿದಾಗ ನಿಮ್ಗೆ ಯಾಕೆ ಮಾಡಿಸ್ತಾರೆ? ಈಗ ಸಡನ್ ಮಾಡ್ಸಿದ್ದೇನೆ ಅಂತ ಆಫೀಸ್ನೊಳಗೆ ಇದ್ದರೆ ನಮ್ಮ ಮಿಸ್ಸಸ್ ಹಿಂಗೆ ಆಗಿದ್ವಿ ಅಲ್ಲೆಲ್ಲ ಹಂಚ್ಕೊಂಡ್ರು ವಿಷಯ ಅವ್ರಿಲ್ಲ ಇದು ಮಾಡಿಸ್ಬೇಡ್ರಿ ಇದು ಸಕ್ಸಸ್ ಆಗೋದು ಭಾಳ ಕಡಿಮೆ ಇದು ಅಂತ ಹಂಗಾಗಿ ನಮ್ಗೆ ಅನುಭವ ಬಂದು ನಾವು ಆಪರೇಷನ್ ಹೋದ್ವಿ. ಅವ್ರು ನಿಮ್ಮ ಸ್ನೇಹಿತರು ನಿಮ್ಮ ಸ್ನೇಹಿತರೆ ಅಂತ ಅದಕ್ಕೆ ನೀವು ಸರ್ಜರಿ ಮಾಡ್ತೀರಾ? ಹಣಕಾಸಿನ ಅಂತಕ್ಕಿಂತ ದೇಹದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹೌದೌದು ಸ್ನೇಹಿತರೆ ಅದು ಮುಖ್ಯವಾಗಿ ಬೇಕಾಗಿದೆ. ಯಾಕಂದ್ರೆ ಸರ್ಜರಿ ಓಕೆ ಇನ್ಶೂರೆನ್ಸ್ ಇರುತ್ತೆ ಅಥವಾ ಕ್ಯಾಶ್ ಅಥವಾ ದುಡ್ಡು ಕೊಟ್ಬಿಟ್ಟು ವಾಸಿ ಆಗುತ್ತೆ ಅಂತ ಒಂದು ಮೇನ್ ಇಂಟೆನ್ಷನ್ ಇರುವಾಗ ದುಡ್ಡು ಕೊಟ್ಬಿಟ್ಟು ಸರ್ಜರಿ ಮಾಡಿಸ್ಕೋಬಹುದು, ತೊಂದರೆ ಇಲ್ಲ. ಬಟ್ ಸರ್ಜರಿ ಮಾಡಿಸಿದಾಗ ಮುಖ್ಯವಾಗಿ ಈ ಭಗವಂತ ಕೊಟ್ಟಿರ್ತಕ್ಕಂಥ ದೇಹಕ್ಕೆ ಒಂದು ನೈಫ್ ಬೀಳುತ್ತೆ, ಒಂದು ಚಾಕು. ಅದು ಬಿದ್ಮೇಲೆ ಒಂದ್ಸರಿ ನೈಫ್ ಬಿಡುವಾಗ ಮತ್ತೆ ಪದೇ ಪದೇ ಅದೇ ಥರನೇ ಆಗುತ್ತೆ. ಬಿಕಾಸ್ ನಾನು ನೋಡಿದ್ದೀನಿ ಸುಮಾರು ಪೇಷಂಟ್ಸ್ಗೆ ಸುಮಾರು ಜನರಿಗೆ ಒಂದ್ಸರಿ ನೈಫ್ ಸ್ಪೈನಲ್ ಕಾರ್ಡಲ್ಲಿ ಒಂದು ಜಾಗದಲ್ಲಿ ಕಟ್ ಆಯ್ತು ಅಂತಂದ್ರೆ ವಿದಿನ್ 3 months 6 months ನಮ್ಮ ಪೇಷಂಟ್ಸ್ ಎಷ್ಟೋ ಇದ್ದಾರೆ ಒಂದು ಜಸ್ಟ್ 28 years ಏಜ್ ಇರೋರೆಲ್ಲ ಒಂದು 26ನೇ ವಯಸ್ಸಿಗೆ ಡಿಸ್ಕ್ ಪ್ರಾಬ್ಲಮ್ ಆಗಿದೆ ಅಂತ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ. ಸರ್ಜರಿ ಮಾಡಿಸ್ಕೊಂಡು ಮತ್ತೆ ಮೊನ್ನೆ ಲೈಕ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಇಲ್ಲಿ ಬಂದಿದ್ರು. ಅವ್ರಿಗೂ ಲೈಕ್ ಇನ್ನೊಂದ್ಸರಿ ಸರ್ಜರಿ ಮಾಡಿಸ್ಕೊಳಕ್ಕಾಗ್ತದ್ರೆ ಪೇನ್ ಜಾಸ್ತಿ ಆಗಿದೆ ಅಂತ. ಲೈಕ್ ಈ ಸರ್ಜರಿ ಅನ್ನೋದು ಪರ್ಮನೆಂಟ್ ಸೊಲ್ಯೂಷನ್ ಆಗೋದಿಲ್ಲ ಯಾವತ್ತೂ ಕೂಡ. ಸೊ ಹಂಗಾಗಿ ನಾವು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ದೇಹನ ನಾವು ಒಂದ್ಸರಿ ನೈಫ್ ಹಾಕ್ಸಿದ್ವಿ ಅಂದ್ರೆ ಅದು ಕಂಪ್ಲೀಟ್ ಆಗಿ ಏನಾದ್ರೂ ಒಂದು ಟ್ರಬಲ್ ಕೊಡ್ತಾನೆ ಇರುತ್ತೆ. ಲೈಕ್ ಒಂದು ವೆಹಿಕಲ್ ಇದೆ, ಒಂದು ಕಾರ್ ಇದೆ, ಅದು ಇಂಜಿನ್ ಪ್ರಾಬ್ಲಮ್ ಆಗಿದೆ. ಒಂದ್ಸರಿ ನಾವು ಅದನ್ನ ಏನಾದ್ರು ಲೈಕ್ ಇಂಜಿನ್ ಫುಲ್ ಎಲ್ಲ ರೆಡಿ ಇದು ಪ್ರಾಬ್ಲಮ್ ಆಗಿದೆ ಅಂತ ನಾವು ಆ ಪಿಸ್ಟೋನು ಅದು ಇದೆಲ್ಲ ರೆಡಿ ಮಾಡ್ಬಿಟ್ರೆ ಅದನ್ನ ಕಂಪ್ಲೀಟ್ ಆಗಿ ಮತ್ತೆ ಪದೇ ಪದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದೇ ತರನೇ ನಮ್ಮ ದೇಹ ಮಿಷಿನ್ ತರ ಅಲ್ಲ, ನಮ್ಮ ದೇಹನ ನಾವು ರಿವರ್ಸ್ ಮಾಡ್ಕೋಬೇಕು. ಅದು ಏನಕ್ಕೆ ಆ ಥರ ಆಯ್ತು ಡಿಸ್ಕ್ ಪ್ರಾಬ್ಲಮ್ಮು ಅಥವಾ ಆ ಒಂದು ಬ್ಯಾಕ್ ಪೇನು ಪ್ರೊಲಾಪ್ಸ್ ಡಿಸ್ಕ್ ಪ್ರೊಲಾಪ್ಸ್ ಅದೆಲ್ಲ ಏನಕ್ಕೆ ಆಯ್ತು ಆ ಒಂದು ಮೂಲ ಕಾರಣ ಹುಡುಕಿ ಅದನ್ನ ನಾವು ರಿವರ್ಸ್ ಮಾಡ್ಕೊಳೋದ್ರಿಂದ ಅದು ಕಂಪ್ಲೀಟ್ ಆಗಿ ಅದಕ್ಕೆ ಗುಣ ಕಾಣುತ್ತೆ. ಅದು ಬಿಟ್ಟು ನಾವು ಅದನ್ನ ಯಾವುದೇ ಕಾರಣಕ್ಕೂ ನಾವು ಎಷ್ಟು ಕೋಟಿ ಕೊಟ್ಟರು ಹ್ಯೂಮನ್ ಪಾರ್ಟ್ಸ್ ರಿಪ್ಲೇಸ್ಮೆಂಟ್ ಇಲ್ಲ. ಭಗವಂತ ಅದರದೇ ಆಗಿರ್ತಕ್ಕಂಥ ಒರಿಜಿನಲ್ಲೇ ಡೂಪ್ಲಿಕೇಟ್ ಮ್ಯಾನ್ ಮೇಡ್ ಗಾಡ್ ಮೇಡ್. ಹಾಗಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ಈ ಒಂದು ಸ್ಪೈನ್ ಆಗ್ಬೋದು ಡಿಸ್ಕ್ ಆಗ್ಬೋದು ಯಾವುದೇ ಆರ್ಟಿಫಿಷಿಯಲ್ ಹಾಕಕ್ಕಾಗಲ್ಲ. ಇವನ್ ಮಂಡಿಗೂ ಕೂಡ ನೀ ರಿಪ್ಲೇಸ್ಮೆಂಟ್ ಅಂತ ಮಾಡ್ತಾರೆ. ನೀ ರಿಪ್ಲೇಸ್ಮೆಂಟ್ ಅಂತಂದ್ರೆ ಕಂಪ್ಲೀಟ್ ಆಗಿ ಮಂಡಿನೇ ಚೇಂಜ್ ಮಾಡ್ತಾರೆ. ಅಲ್ಲಿ ಕಾರ್ಟಿಲೇಜ್ ಅದು ಇದೆಲ್ಲ ಸ್ಟೀಲ್ ಹಾಕ್ಬಿಡ್ತಾರೆ ಎಸ್ ಅದು ಕೂಡ ಅದೇನಾಗುತ್ತೆ ಮೇಲ್ಗಡೆ ಕೆಳಗಡೆ ಇರುತ್ತೆ. ಆ ಮಂಡಿ ಹತ್ರ ನೋವು ಬರೋದು ಬಿಡುತ್ತೆ, ಅಲ್ಲಿ ಮೇಲ್ಗಡೆ ಮತ್ತೆ ಕೆಳಗಡೆ ಇಲ್ಲಿ ಅಟ್ಯಾಚ್ ಮಾಡುತ್ತೆ, ಅಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಪೇನ್ ಬರಕ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಅದು ಒಂದು 40% ಅಷ್ಟೇ ಪೇನ್ ಕಮ್ಮಿ ಆಗಿರುತ್ತೆ. ಮತ್ತೆ ಅದಕ್ಕೂ ಕೂಡ ಒಂದು ರೊಟೇಷನ್ ನಲ್ಲಿ ಒಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಮೂವ್ಮೆಂಟ್ ಜಾಸ್ತಿ ಕೆಳಗಡೆ ಕುತ್ಕೊಳಂಗಿಲ್ಲ, ಕುಕ್ಕರ್ಗಳಲ್ಲಿ ಕುತ್ಕೊಳಂಗಿಲ್ಲ. ಯಾಕಂದ್ರೆ ಅದೇನೋ ಇಶ್ಯೂ ಆಯ್ತು ಅಂತಂದ್ರೆ ಅದು ಕಂಪ್ಲೀಟ್ ಆಗಿ ಬೆಡ್ ಆಗ್ಬಿಡುತ್ತೆ. ಸೊ ಹ್ಯೂಮನ್ ಮೇಡ್ ಇದೇ ತರನೇ ಇರ್ತವೆ ಮಾನವ ನಿರ್ಮಿತ ವಸ್ತುಗಳು. ಸೊ ಅದೇ ರೀತಿ ಸರ್ಜರಿಗೆ ಲೈಕ್ ಹಣಕಾಸಿನ ವ್ಯವಸ್ಥೆ ಇದ್ರೂ ಕೂಡ ಮೇಡಮ್ ಅವ್ರು ಸರ್ಜರಿ ಮಾಡ್ತಾರೆ. ಯಾಕಂದ್ರೆ ಮೇನ್ ಮುಖ್ಯವಾಗಿ ಅದು ದೇಹ ಹಾಳು ಮಾಡ್ಕೋಬಾರ್ದು ಅಂತ ಅವರು ಅದೇ ರೀತಿನೇ ಅವ್ರಿಗೆ ಇವತ್ತು ಲೈಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ವಿ. ಮುಖ್ಯವಾಗಿ ಅವ್ರದ್ದು ಕಂಪ್ಲೀಟ್ ಬಾಡಿ ಎಲ್ಲ ಚೆಕ್ಅಪ್ ಮಾಡಿ ಎಲ್ಲ ಮಾಡಿದಾಗ ಲಾಟ್ ಆಫ್ ಲೈಕ್ ಮೆಟಬಾಲಿಕ್ ಸಿಂಡ್ರೋಮ್ ಇತ್ತು ಅವ್ರಿಗೆ, ಅದನ್ನೆಲ್ಲ ಕರೆಕ್ಷನ್ ಮಾಡ್ತಾ ಬಂದಿದ್ದೆ ಡಯಟ್ ಅಲ್ಲಿ. ಅದೇ ರೀತಿ ಒಂದು ಪ್ರಾಪರ್ ಗೈಡ್ಲೈನ್ಸ್ ಹಾಕೊಟ್ಟಿದ್ವಿ. ಕಂಪ್ಲೀಟ್ ಆಗಿ ಅವ್ರಿಗೆ ಇವತ್ತು ಬ್ಯಾಕ್ ಪೇನ್ ಅನ್ನೋದು ಕಂಪ್ಲೀಟ್ ರಿವರ್ಸ್ ಆಗಿದೆ. ಅವ್ರಿಗೆ ಏನೇನೆಲ್ಲ ಸಿಂಟಮ್ಸ್ ಇದೆ ಎಲ್ಲರೂ ರಿವರ್ಸ್ ಆಗಿದೆ. ಅವ್ರ ಮನೆಗೆ ಹೋದ್ಮೇಲೆ ಅದೇ ರೀತಿ ಒಂದು ಲೆವೆಲ್ಗೆ ಅದನ್ನ 50 to 60% ಮ್ಯಾನೇಜ್ ಮಾಡ್ಕೊಂಡ್ರೆ ಅವ್ರಿಗೆ ಖಂಡಿತವಾಗ್ಲೂ ಥ್ರೂಔಟ್ ಅವ್ರಿಗೆ ಏನು ಮತ್ತೆ ಇಶ್ಯೂಸ್ ಆದಂಗೆ ಹಂಗೆ ಮೇಂಟೈನ್ ಹಾಕೊಂಡು ಹೋಗುತ್ತೆ. ಜಸ್ಟ್ ಒಂದು ಬೇಸಿಕ್ ಎಕ್ಸರ್ಸೈಸಸ್ ಪ್ಲಸ್ ಮೇಂಟೈನ್ ಮಾಡ್ತಾರೆ. ಬಟ್ ಇಲ್ಲಿ ಏನ್ ಟ್ರೀಟ್ಮೆಂಟ್ ಮಾಡಿದ್ರು ಅದು ಕಂಪ್ಲೀಟ್ ಆಗಿ ರಿವರ್ಸ್ ಆಗೋದಕ್ಕೆ ಸಾಧ್ಯ ಆಗಿದೆ. ಸೊ ನಿಮ್ಗೆ ಅದಾದ್ಮೇಲೆ ಸರ್ಜರಿ ಮಾಡಿದ್ರು, ಅದಾದ್ಮೇಲೆ ನೀವು ಆಯುರ್ವೇದಿಕ್ ಆಗ್ತದೆ. ಇದು ಪುತ್ತೂರು ನಾಟಿ ಕಟ್ತಲ್ಲ ಅಲ್ಲಿ ಇಷ್ಟು ಲಟಿಗೆ ತೆಗೆದು ಅದಾದ್ಮೇಲೆ ಅದಕ್ಕೇನು ಇಂಪ್ರೂವ್ಮೆಂಟ್ ಆಗಿದೆ. ಮತ್ತೆ ಈಗ ನಮ್ಮ ಹಾಸ್ಪಿಟ್ಲಿಗೆ ಹೆಂಗ್ ಬಂದಿದೆ ಆ ಥರ ಕನೆಕ್ಷನ್ ನೀವೇ ನೋಡಿದ್ರ ಫ್ರೆಂಡ್ಸ್ ಅಥವಾ ನಿಮ್ಮ ನೋಡ್ಬಿಟ್ಟು ಫಸ್ಟ್ ನೀವು ಬಂದಿದ್ರಲ್ಲ ನಾವು ಯೋಗಿ ನಮ್ಮ ಸಾರ್ ಪ್ರೆಸೆಂಟ್ ಆಗ್ತಿತ್ತು. ಫಸ್ಟ್ ನೋಡ್ಬಿಟ್ಟು ಬ್ಲಡ್ ಟೆಸ್ಟ್ ಅದೆಲ್ಲ ನೀನು ಬೇಕಾದ್ರೆ ಬರ್ಕೊಟ್ಟಿದ್ದೆ. ಅದಾದ್ಮೇಲೆ ಸೆಕೆಂಡ್ ಟೈಮ್ ನನಗೆ ಅವತ್ತು ಫಸ್ಟ್ ಟೈಮ್ ನಾನು ಇಂಜೆಕ್ಷನ್ ಕೊಟ್ಟಾಗ ನಿಮಗೆ ಏನು ಅನಿಸ್ತು? ಅವತ್ತೇ ನಿಮ್ಗೆ ಯಾವ ಥರ ನಮಗೆ ಮನಸ್ಸಿಗೆ
ಒಂದು ಸ್ವಲ್ಪ ಧೈರ್ಯ ಬಂತು? ಅಂದ್ರೆ ನರ ಎಲ್ಲ ಎಲ್ಲೆಲ್ಲಿ ಹಿಡಿದಿರ್ತದೆ ಅವು ಫುಲ್ ಫ್ರೀ ಅನ್ಸಿದ್ರು. ಫಸ್ಟ್ನೇ ನಿಮಗೆ? ಹೌದು. ಇಂಜೆಕ್ಷನ್ ಕೊಡೋದ್ರಿಂದ ನನಗೆ ಈ ಕಳಪು ಬರ್ತಿರೋದು. ಹಾಂ. ನೀವು ಕೆಳಗಡೆ ಕುಂತು ಎಷ್ಟು ವರ್ಷ ಆಯ್ತು? ನಾನು ಈಗ ಕುತ್ಕೊಂಡ್ರೆ ನಾನು ಕುಂದ್ರಲಿಕ್ಕೆ ಆಗ್ತಿದ್ದಿಲ್ಲ, ತುಂಬಾ ಪೇನ್ ಇತ್ತು. ಹಿಂಗೆ ನಾವು ಕುತ್ಕೊಳ್ಳೋದು ಬಿಟ್ಬಿಟ್ಟೆ. ಕೆಳಗಡೆ ಕುತ್ಕೊಂಡಿಲ್ಲ? ಅದು ಎಷ್ಟು ವರ್ಷದಿಂದ ಕುತ್ಕೊಂಡಿಲ್ಲ? ಇದೇನು ನೋವು ಬರ್ತದೆ ಇದು. 4 ವರ್ಷ. 4 ವರ್ಷ ಕೆಳಗಡೆ ಕೂತಿಲ್ಲ? ಫಸ್ಟ್ ದಿನ ಫಸ್ಟ್ ಟೈಮ್ ಹಾಕಿ ಕುತ್ಕೊಂಡಿದ್ದ? ಹೌದು. ಓಕೆ. ಈ ಪದ್ಮಾಸನ ಆಯ್ತು, ನಾನು ಕುಂದ್ರಲಿಕ್ಕೆ ಬರ್ತಿದ್ದಿಲ್ಲ. ಅವತ್ತು ಫಸ್ಟ್ ಟೈಮ್ ಕುತ್ಕೊಂಡಿದ್ದ? ಹೌದು. ಹೆಂಗೆ ಯಾವ ಧೈರ್ಯ ಮೇಲೆ ಕುತ್ಕೊಂಡ್ರ? ಅಂದ್ರೆ ಇಂಜೆಕ್ಷನ್ ಕೊಟ್ರಿ ನಾನು ಫ್ರೀ ಅನಿಸ್ತಿದೆ ಬಾಡಿ ಒಳಗೆ. ಫ್ರೀ ಅನಿಸ್ತಾ? ಫ್ರೀ ಅನಿಸ್ತಿದೆ, ಆಗ್ಬೋದು ಅಂತಂದು ಮನಸ್ಸಿಂದ ಅನಿಸ್ತಿಲ್ಲ. ಕುತ್ಕೊಂಡೆ, ಎಷ್ಟು ನೋವು ಅನಿಸ್ತಿದೆ. ಕುತ್ಕೊಳ್ಳೋದು ಎಲ್ಲಿ ನಾವು ಅಂತ? ಇವತ್ತು ಕುತ್ಕೊಳ್ತಿದ್ರಾ? ಹೌದು. ಅದಾದ್ಮೇಲೆ ಎರಡನೇ ದಿನ, ಮೂರನೇ ದಿನ, 4ನೇ ದಿನ ಯಾವ ತರ ನಿಮ್ಗೆ ಇಂಪ್ರೂವ್ಮೆಂಟ್ ಆಗ್ತದೆ? ಡೇ ಬೈ ಡೇ ಅಂದ್ರೆ ಓಕೆ ಅನ್ಸಕತ್ತೆ ಎಲ್ಲ. ಪ್ರತಿದಿನ ಇಂಪ್ರೂವ್ಮೆಂಟ್ ಆಗ್ತದೆ? ಒಂದು ಧೈರ್ಯ ಬಂದಿದ್ದಕ್ಕೂ ಒಂದು ಗುಣ ಆಗ್ಬೇಕಲ್ಲ. ಇವತ್ತು 5ನೇ ದಿನ. ಇವತ್ತು ನಿಮ್ಗೆ ಇದಕ್ಕೆ ಹೆಂಗ್ ಅನಿಸ್ತದೆ? ಈ ಇಂಜೆಕ್ಷನ್ ಮಾಡಿದ್ರೆ ಮತ್ತೆ ಮುಖ್ಯವಾಗಿ ನಿಮಗೆ ಸ್ಪರ್ಶ ಇರಲಿಲ್ಲ ಕಾಲು, ಅದು ಸ್ವಲ್ಪ ಅದು ಎಷ್ಟು ವರ್ಷದಿಂದ ಸ್ಪರ್ಶ ಇರಲಿಲ್ಲ, ಮತ್ತೆ ಈಗ ಹೆಂಗೆ? ನಾನೇನು ಬಿದ್ದೆ ಇಲ್ರಿ, ಇದು ನಮ್ಮ MRI ಸ್ಕ್ಯಾನ್ ಮಾಡಿಸ್ತು. ಅದಕ್ಕಿಂತ ಮೊದಲೇ ನಾನು ಕಾಲೆಲ್ಲ ದರುವಾಗಿಬಿಟ್ಟಿದ್ರಿ. ನನಗೂ ಫಸ್ಟ್ ಏನ್ ಗೊತ್ತಾಗ್ಲಿಲ್ಲ ನನಗೆ. ಕಾಲಿಗೆ ಏನಾದ್ರು ಹತ್ತೈತೆ ಅನ್ನೋದು ತೊಳ್ಕೊಂಡ್ಬರೋದು ಹಿಂಗೆ ಮಾಡ್ತಿದ್ದೆ. ನಮ್ಗೆ ಗೊತ್ತಾಗುತ್ತೆ ಸಡನ್ ಆಗಿ. ಆನಂತರ ಡಾಕ್ಟರ್ ಕಡೆ ಹೋದ್ಮೇಲೆ ಗೊತ್ತಾಗುತ್ತೆ ಇಷ್ಟೆಲ್ಲ L4 L5 S1 ಡ್ಯಾಮೇಜ್ ಆಗವು. ನರ ಅಲ್ಲೇ ರಕ್ತ ಚಲನ ಇಲ್ಲ, ಅದಕ್ಕೆ ಹಂಗಾಗವು ಅಂತ ಹೇಳಿದ್ರು. ಇಲ್ಲಿವರೆಗೆ ಆದ್ರೂ ಅದೇನು ಇದಾಗಿದೆ. ಈಗ ನನಗೆ ಅವು ಫ್ರೀ ಅಂತ ಗೊತ್ತಾಗುತ್ತೆ. ಈಗ ಹಂಗಾದ್ರೆ ಹಿಂಗ್ ಮಾಡಿದ್ರೆ ಅದು ನಂಗೆ ಸಡನ್ ಆಗಿ ಇದೇನೋ ಚಿಕ್ಕ ಅನಿಸ್ತದೆ. ಈಗ ಫ್ರೀ ಅನ್ಸುತ್ತೆ, ಕಾಲು ಫ್ರೀ. ಸ್ನೇಹಿತರೆ, ಮುಖ್ಯವಾಗಿ ಅವ್ರಿಗೆ ಯಾವಾಗ ಫ್ರಾಕ್ಚರ್ ಆಯ್ತು ಬಿದ್ದಾಗ ಎಷ್ಟು ನರ್ವ್ಸ್ ಅದು ಕಾಲಿಗೆ ಸೆನ್ಸೇಷನ್ ಸಪ್ಲೈ ಮಾಡ್ತಕ್ಕಂಥ ಸೇಕ್ರಮ್ 2 ನರ್ವ್ಸ್ ಇರ್ತವೆ. ಆ ನರ್ವ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿರ್ತಾರೆ. ಆ ಡ್ಯಾಮೇಜ್ ಆದಾಗ ಡ್ಯಾಮೇಜ್ ರಿಕವರಿ ಮಾಡೋದಕ್ಕೆ ಜಸ್ಟ್ ಅಲ್ಲಿಗೆ ಕೆಲವು ಪ್ರೊಸೀಜರ್ಸ್ ಮಾಡಿದ್ವಿ. ಇವಾಗ ಇಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಪಾದದಲ್ಲಿ ಸೆನ್ಸೇಷನ್ ಇಲ್ಲ ಅಂದ್ರೆ ಇಲ್ಲಿ ಏನ್ ಪ್ರಾಬ್ಲಮ್ ಇರಲ್ಲ, ಅಲ್ಲಿ ಪ್ರಾಬ್ಲಮ್ ಇದ್ದಿದ್ದು ಇಲ್ಲಿ. ಸೊ ಇದನ್ನ ನಾವು ಸರಿ ಮಾಡಿದ್ವಿ. ಅವ್ರಿಗೆ ಅದು ಆಕ್ಚುಲಿ 3ನೇ ಇಂಜೆಕ್ಷನ್ ಅಲ್ಲಿ ಅವ್ರಿಗೆ ನಾವು ಅದನ್ನ ಮುಟ್ಟಿದ್ದು, ಅಂದ್ರೆ ಅದನ್ನ ಕರೆಕ್ಟ್ ಟ್ರೀಟ್ ಮಾಡಲಿ. ಇವ್ರಿಗೂ ಅವ್ರಿಗೆ ಮೇನ್ಲಿ ಈ ಮೋಟಾರ್ ಕೆಳಗಡೆ ಕುತ್ಕೊಳ್ಳೋದು, ಮೋಟಾರ್ ನರ್ವ್ಸ್ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ವಿ. ಸೆನ್ಸರಿ ನರ್ವ್ಸ್ 3rd and 4th ಇವತ್ತು ಮತ್ತೆ ಮೊನ್ನೆ ಅದನ್ನ ಫೋಕಸ್ ಮಾಡಿದ್ವಿ. ಇವಾಗ ಅವ್ರಿಗೆ ಕಂಪ್ಲೀಟ್ ಆಗಿ ಸೆನ್ಸೇಷನ್ ಬರ್ತಾ ಇದೆ. ನೀವು ಸರಿ ತೋರಿಸ್ತೀರ ಯಾವ ತರ ನೀವು ಹಿಂಗೆ ಕುಂದ್ಲಿಕ್ಕೆ ಆಗ್ತಿದ್ರು ನನಗೆ. ಇವೆಲ್ಲ ನರ ಫುಲ್ ಜಗವ್ರಿ, ಈಗ ಫುಲ್ ಫ್ರೀ ಅದನ್ರಿ. ಈಗ ಹಿಂಗ್ ಬಗ್ಬೋದ್ರಿ, ಇಷ್ಟು ಕುತ್ಕೊಂಡ್ರು ಹಿಂಗ್ ಬಗ್ಲಿಕ್ಕೆ ಆಗ್ತಿದ್ರಿ. ಫುಲ್ ಫ್ರೀ ಆಗೈತ್ರಿ. ಮುಂಚೆಯಿಂದ ಬರೀ ಫಾರಿನ್ ಕಮಡಿ ಯೂಸ್ ಮಾಡ್ತಿದ್ವಿ ವಾಶ್ರೂಮ್ಗೆ ಹೋದ್ರೆ. ಅಂದ್ರೆ ಈಗ ನಮ್ಗೆ ಹಿಂಗ ಆಗೈತ್ರಿ, ಅವ ತೆಗಿಸಿರಿ ಕಮೋಡನ್ನು ಮಾಡಿಸಿದ್ರಿ. ಫಾರಿನ್ ಕಮಡಿ ಮಾಡಿಸ್ಬಿಡ್ರಿ. ಹೌದು, ಇದೆ ಆರಾಮಾಗಿ ಒಬ್ಬರೇ ಇದೆ. ಫುಲ್ ಬೆಟರ್ ಅನ್ಸಿದ್ರಿ. ಮುಖ್ಯವಾಗಿ ಅವ್ರದ್ದು ನನಗೆ ಸಂತೋಷ ಆಗ್ತಿರೋದು ಏನಂದ್ರೆ ಕೆಳಗಡೆ ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಆರಾಮಾಗಿ ಕಂಪ್ಲೀಟ್ ಆಗಿ ಕೆಳಗಡೆ ಕುತ್ಕೊಂತಾರೆ ಮತ್ತೆ ಕೆಳಗಡೆ ಜಾರ್ತಾರೆ. ನಾವು ಏನೇ ಸ್ಮಾಲ್ ಚೇಂಜಸ್ ಮಾಡಿ, ಸಪೋಸ್ ಡಿಸ್ಕ್ ಇಶ್ಯೂ ಆದಾಗ ಕೆಳಗಡೆ ಕುತ್ಕೋಬಾರ್ದು, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಬಾರ್ದು, ಫಾರಿನ್ ಟಾಯ್ಲೆಟ್ ಯೂಸ್ ಮಾಡಬೇಕು, ಫಾರಿನ್ ಕಮೋಡ್ ಯೂಸ್ ಮಾಡಿದ್ರೆ ಅದಕ್ಕೆ ಇದು ಅವೆಲ್ಲಾನು ಕೂಡ ಅಡ್ಜಸ್ಟ್ಮೆಂಟ್, ಅಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್. ಬಟ್ ಕರೆಕ್ಟ್ ಆಗಿ ಏನಾದ್ರು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕುತ್ತಾ ಅನ್ನೋದೊಂದೇ ಯಾವತ್ತೂ ಕ್ವಶನ್ ಮಾರ್ಕ್ ಇರುತ್ತೆ. ಅಡ್ಜಸ್ಟ್ಮೆಂಟ್ ಎಷ್ಟು ದಿನ ಬೇಕಾದ್ರೂ ನಾವು ಮಾಡ್ಬೋದು, ಎಷ್ಟು ವರ್ಷ ಬೇಕಾದ್ರೂ ಮಾಡಿ. ಅಡ್ಜಸ್ಟ್ಮೆಂಟೇ ಒಂದು ರಿಯಲ್ ಆಗಿರ್ತಕ್ಕಂಥ ಒಂದು ರಿವರ್ಸಲ್. ಅವ್ರಿಗೆ ಇವಾಗ ಹತ್ರ ನನ್ಗೆ ಅನಿಸ್ತಂಗೆ ಇವಾಗ ಸೆನ್ಸೇಷನ್ ಕ್ಲಿಯರ್ ಆಯ್ತು, ಪ್ಲಸ್ ಕೆಳಗಡೆ ಕುತ್ಕೊಳ್ಳೋದು ಬೆಟರ್ ಆಗಿದೆ. ಮತ್ತೆ ನಡೆಯುವಾಗ ನಾವು ಮೆಟ್ಲು ಇಳಿಯುವಾಗ ಹತ್ತುವಾಗೆಲ್ಲ ಆರಾಮ ಅನಿಸುತ್ತೆ. ಮೆಟ್ಲು ಆರಾಮಾಗಿ ಇಳಿತೀರಾ? ಆರಾಮಾಗಿ ಹತ್ತೋದೆಲ್ಲ ಮಾಡಿ. ಮತ್ತೆ ನಿಮ್ಗೆ ಬೇರೆ ಆರೋಗ್ಯದಲ್ಲಿ ಬೇರೆ ಏನೇನು ಚೇತರಿಕೆ ಅನಿಸಿದೆ? ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ, ಬಾಡಿ 3 ಇಂಚ್ ಐತ್ರಿ. ಮಸಾಜ್ ಭಾಳ ಚಲೋ ಮಾಡಿದ್ರಿ ಮಸಾಜ್ಗೆ. ಅದರಿಂದ ಬಾಡಿ 3 ಇಂಚ್ ಐತ್ರಿ. ಮುಂಚೆನೇ ಮಾಡಿರಲ್ಲ ಮಸಾಜ್ ಎಲ್ಲ ಮಾಡಿಸ್ಕೊಂಡಿದ್ರು ಬೇರೆ ಹಾಸ್ಪಿಟಲ್ ಮಾಡಿಸ್ಕೊಂಡ್ರೆ ಅವಾಗ ಎಷ್ಟು ಅನ್ಸಿತ್ತು? ಅಷ್ಟು ಇಷ್ಟೇನಾಗಿತ್ತು, ಇವೆಲ್ಲ ಫುಲ್ ಕವರ್. ಮುಖ್ಯವಾಗಿ ಇಲ್ಲಿ ಕಾಂಬಿನೇಷನ್ ಥೆರಪೀಸ್ ಲೈಕ್ ಫಂಕ್ಷನಲ್ ಮೆಡಿಸಿನ್ ಡಿಪೆಂಡಿಂಗ್ ಅಪ್ರೋಚಸ್ ನಾವು ಮಾಡಿದಾಗ
ಅದು ಲೈಕ್ ಅಲಾಂಗ್ ವಿತ್ ದಟ್ ಡಯಟ್, ಅಲಾಂಗ್ ವಿತ್ ದಟ್ ನಮ್ಮ ಥೆರಪೀಸ್ ಅದೆಲ್ಲ ಕಾಂಬಿನೇಷನ್ ಅಲ್ಲಿ ಮಾಡಿದ್ರೆ ಕಂಪ್ಲೀಟ್ ಆಗಿ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಇಲ್ಲಿ ನೋಡ್ಬೋದು. ಒಂದೇ ಇದರಿಂದ ಮಾತ್ರ ಗುಣ ಸಿಗುತ್ತೆ ಅಂತ ನಾವು ಯೂಶಲಿ ಯಾವತ್ತೂ ಹೇಳ್ಬಾರ್ದು. ಯಾಕಂತಂದ್ರೆ ಅದು ನಮ್ಮ ಒಂದು ಲಿಮಿಟೆಡ್ ಪ್ರೊಸೆಸ್. ಒಂದು ಎಲಿಫೆಂಟ್ ಇದೆ ಅಂದ್ರೆ 5 ಜನ ಬ್ಲೈಂಡ್ ಪೀಪಲ್ ಕುರುಡ್ರು ಅದು ಮುಟ್ಟಿದಾಗ ಅದು ಎಲಿಫೆಂಟ್ ಹೆಂಗಿದೆ ಅಂದ್ರೆ ಒಬ್ಬರು ಗೋಡೆ ತರ ಇದೆ ಅಂತಾರೆ, ಒಬ್ರು ಬಾಲ ಮುಟ್ಬಿಟ್ಟು ಹಾವು ತರ ಇದೆ ಎಲಿಫೆಂಟ್ ಅಂತ, ಒಬ್ರು ಸಣ್ಣ ಇಟ್ಬಿಟ್ಟು ಕಂಬ ತರ ಇದೆ ಅಂತಾರೆ. ಈ ತರ ವೆರೈಟಿಯಾಗಿ ಏನೋ ಅನ್ಕೋಬಹುದು. ಬಟ್ ರಿಯಲ್ ಆಗಿ ಕಂಡುಬಿಟ್ಟು ನೋಡಿದಾಗ ಏನಪ್ಪಾ ಮೂಲ ಕಾರಣ ಅದನ್ನ ಹುಡುಕಿದಾಗ ಒಂದು ಎಲಿಫೆಂಟ್ ಕಂಪ್ಲೀಟ್ ಆಗಿ ನಾವು ಒಂದು ಅಪ್ರೋಚ್ ಮಾಡ್ತೀವಿ. ಅದೇ ರೀತಿ ಬಾಡಿ ಕೂಡ ಸೊಂಟನೇ ಬೇರೆ, ಕಾಲೇ ಬೇರೆ, ಅದು ಸೆನ್ಸೇಷನ್ ಬಂದಿರೋದೇ ಬೇರೆ, ನಮ್ಮ ಶುಗರೇ ಬೇರೆ, BP ಬೇರೆ, ಆ ತರದಲ್ಲಿ ಏನಿರೋದಿಲ್ಲ. ಎಲ್ಲ ಕಂಪ್ಲೀಟ್ ಆಗಿ ಹೋಲ್ ಬಾಡಿನ ಹೋಲ್ ರೀತಿ ನಾವು ಅಪ್ರೋಚ್ ಮಾಡ್ತೀವಿ. ಆಗ ಕಂಪ್ಲೀಟ್ ಆಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನಾಗುತ್ತೆ ಈಗ ನನ್ನ ನೋವಾದವರಿಗೆ ಅಲ್ಲೇ ದವಾಖಾನೆಗೆ ಹೋಗಿ ಮತ್ತೇನಂತಂದ್ರೆ ಆರಾಮಾಗಿರೋದು ತುಂಬಾ ಹಿಂಸೆ ಆಗ್ತದೆ, ನೋವು ಆಗ್ತದೆ ಮನುಷ್ಯರಿಗೆ. ಇಲ್ಲಿ ಬಂದು ಗುಣ ಆಗ್ಬೋದು. ಥ್ಯಾಂಕ್ ಯು. ಕರೆಕ್ಟಾಗಿ ತಗೊಂಡ್ರಿ. ನಮ್ಗೆ ಅದು ಮುಖ್ಯ. ಯಾಕಂದ್ರೆ ಪೇಷಂಟ್ಸು ಮೀನು ಡಾಕ್ಟರ್ನ ನಂಬಬೇಕು. ನೀವು ಫಸ್ಟ್ ಇಂದ ನಂಬಿದ್ರಿ, ನಂಬಿಕೆಯಲ್ಲಿ ನಿಮ್ಗೆ ಗುಣ ಮಾಡಿದೆ. ಟ್ರೀಟ್ಮೆಂಟ್ ಕೊಡೋದಷ್ಟೇ ನಮ್ಮ ಕೈಗೆ, ನಿಮ್ಗೆ ವಾಸಿ ಮಾಡೋದು ಭಗವಂತ. ನಿಮ್ಗೆ ಮುಖ್ಯವಾಗಿ ವಾಸಿಯಾಗ ಗಳಿಗೆ ಬರ್ಬೇಕಿತ್ತು, ಬಂತು, ಅದು ಆಸೆ. ನಾವು ಅದು ಯಾವತ್ತೂ ಕ್ರೆಡಿಟ್ ನಾವು ತಗೊಳ್ಳೋದು ಭಗವಂತಿಗೆ ಕ್ರೆಡಿಟ್ ತಗೋದು. ಹಾಗಾಗಿ ಥ್ಯಾಂಕ್ ಯು.